ಅನೇಕರು ಈ ರೀತಿ ಕೇಳ್ತಾರೆ, ಭಾನುವಾರ ಪಾಸ್ಟರ್ ಲೈವ್ ಇದ್ದರೆ ನಾವು ಸಹ ಆರಾಧನೆ ಮಾಡ್ಬೋದು ಅಂತ. ಯಾಕಂದರೆ ಅನೇಕರು ಸಂಡೇ ಹೊತ್ತು ಕೆಲವರು ಹೇಳ್ತಾರೆ, ಪಾಸ್ಟರ್ ಭಾಳ ದೂರ ಇದೆ, ಒಂದೊಂದು ಸತಿ ನಾವು ಚರ್ಚ್ಗೆ ಹೋಗೋಕ್ಕಾಗೋದಿಲ್ಲ, ನಾವು ಮನೆಯಲ್ಲೇ ಆರಾಧನೆ ಮಾಡಬೇಕು ಅಂತ. ಇನ್ನು ಕೆಲವರು ಈ ರೀತಿ ಹೇಳ್ತಾರೆ, ನಮಗೆ ಅಕ್ಕಪಕ್ಕ ಎಲ್ಲೂ ಸಭೆ ಇಲ್ಲ ಪಾಸ್ಟರ್, ನೀವು ಲೈವ್ ಬಂದರೆ ನಾವೆಲ್ಲ ಸೇರಿ ಏನು ಮಾಡ್ತೀವಿ, ಒಟ್ಟಾಗಿ ಮನೆಯಲ್ಲಿ ನಾವು ಫ್ಯಾಮ್ಲಿಯಾಗಿ ಆರಾಧನೆ ಮಾಡ್ತೀವಿ, ವಾಕ್ಯನ ಕೇಳ್ತೀವಿ. ಮಾತ್ರವಲ್ಲದೆ ಇನ್ನು ಕೆಲವರು ಈ ರೀತಿ ಹೇಳ್ತಾರೆ, ಪಾಸ್ಟರ್ ನಾವು ಅಕ್ಕಪಕ್ಕದಲ್ಲಿರೋರ್ನೆಲ್ಲ ಸೇರಿ ನಾವೇನು ಮಾಡ್ತೀವಿ, ನಮ್ಮ ಮನೇಲೇ ಒಂದು ವರ್ಷಿಪ್ ನಡೆಸ್ತೀವಿ ಅಂತ. ಆದುದರಿಂದ ನಾವು ಭಾನುವಾರ 8 ಗಂಟೆಗೆ ಸರಿಯಾಗಿ ನಾವು ಲೈವ್ ಬರೋದಕ್ಕೆ ಆರಾಧನೆ, ಆಫರಿಂಗ್, ವಾಕ್ಯ ಮಾತ್ರ ಅಲ್ಲ, ಕಮ್ಯೂನಿಯನ್, ಒಂದು ಚರ್ಚ್ ಯಾವ ರೀತಿ ನಡೆಸ್ತಾರೋ ಅದೇ ರೀತಿ ಲೈವಲ್ಲಿ ಇರುತ್ತೆ. ನೀವು ನಮ್ಮೊಂದಿಗೆ ಸೇರಿ, ನೀವು ಮನೆಗಳಲ್ಲಿ ಮತ್ತೊಬ್ಬರನ್ನ ಕರೆದು ನೀವು ನಮ್ಮೊಂದಿಗೆ ಸೇರಿ ಆರಾಧನೆ ಮಾಡೋದಕ್ಕೆ ಈ ಒಂದು ಅವಕಾಶನ ನಾವು ಮಾಡ್ತಾಯಿದ್ದೀವಿ. ಬರೋ ಭಾನುವಾರ 5ನೇ ತಾರೀಕು ಬೆಳಿಗ್ಗೆ 8 ಗಂಟೆಗೆ ಎಲ್ಲರೂ ಈ ಪ್ರೈಸ್ ಆ್ಯಂಡ್ ಪ್ರೇಯರ್ಸ್ ನಮ್ಮ ಕಡೆಯಿಂದ ಈ ಆರಾಧನೆ ಎಲ್ಲ ಮನೆಗಳಲ್ಲೂ, ಎಲ್ಲ ಕರ್ನಾಟಕದಲ್ಲೂ ಬೆಳಿಗ್ಗೆ 8 ಗಂಟೆಗೆ ನಾವು ನಿಮ್ಮೊಂದಿಗೆ ಸೇರಿ, ನೀವು ನಮ್ಮೊಂದಿಗೆ ಸೇರಿ ದೇವರನ್ನ ಆರಾಧನೆ ಮಾಡೋದಕ್ಕೆ ಒಂದು ಅವಕಾಶನ ದೇವರು ನಮ್ಗೆ ಕೊಟ್ಟಿದ್ದಾರೆ. ಎಲ್ಲ 2ನೇ ಭಾನುವಾರ ಕಮ್ಯೂನಿಯನ್ ಇರುತ್ತೆ. ನೀವು ನಮ್ಮೊಂದಿಗೆ ಸೇರಿ, ನೀವು ನಾನು ಹೇಳುವಾಗ ನೀವು ಮನೆಗಳಲ್ಲಿ ಒಂದು ಗ್ರೇಪ್ಸ್ ಜ್ಯೂಸು, ಬ್ರೆಡ್ ಅಥವಾ ಒಂದು ಚಪಾತಿ, ಈ ರೀತಿ ಚಪಾತಿ ಎಲ್ಲ ಮಾಡೋಕ್ಕಾಗಲ್ಲ ಪಾಸ್ಟರ್ ಅಂದ್ರೂ ಒಂದು ಬ್ರೆಡ್ ಅಥವಾ ಬನ್ನು, ಒಂದು ಗ್ರೇಪ್ ಜ್ಯೂಸ್ ಸಿಗುತ್ತೆ. ಅದನ್ನು ನೀವು ಇಟ್ಕೊಂಡ್ರೆ ನಾನು ಹೇಗೆ ಹೇಳ್ತೀನೋ ಇಲ್ಲಿ ನಾವೆಲ್ಲರೂ ಸೇರಿ ಒಟ್ಟಾಗಿ ನಾವು ಕಮ್ಯೂನಿಯನ್ ತೊಗೊಳ್ಳೋಣ, ಕರ್ತನ ಭೋಜನ ನಾವು ತೊಗೊಳ್ಳೋಣ ಅಂತ ಹೇಳಿದಾಗ ನೀವು ಸಹ ನಮ್ಮ ಜೊತೆ ಸೇರಿ ಕರ್ತನ ಭೋಜನವನ್ನು, ಕಮ್ಯೂನಿಯನ್ನ ತೊಗೊಬೋದು. ಅದು ಮಾತ್ರವಲ್ಲ, ಈ ರೀತಿ ಸ್ಟಾರ್ಟಿಂಗ್ ನಡೀತಾ ಇರಲಿ. ದೇವ್ರ ಚಿತ್ತವಾದರೆ ನಾವು ಒಂದು ಸತಿ ಬಂದು ನೀವು ನಡೆಸ್ತಾ ಇರುವಂಥ ಸ್ಥಳಗಳಲ್ಲಿ ನಾವು ಸಹ ನಿಮ್ಮನ್ನು ಭೇಟಿ ಆಗೋದಕ್ಕೋ, ಅಥವಾ ನೀವು ಬೆಂಗಳೂರಲ್ಲಿ ನನ್ನನ್ನು ಭೇಟಿ ಆಗೋದಕ್ಕೋ ಒಂದು ಸಮಯನ ನಾನು ಬರುವಂಥ ದಿನಗಳಲ್ಲಿ ಹೇಳ್ತೇನೆ. ನಾವೆಲ್ಲರೂ ಒಂದು ಕಡೆ ಸೇರಿ ನಾವು ಮಾತನಾಡ್ಬೋದು, ದೇವರನ್ನ ಆರಾಧನೆ ಮಾಡ್ಬೋದು, ವಾಕ್ಯಗಳನ್ನು ಹಂಚ್ಕೊಬೋದು. ಈ ರೀತಿ ಒಂದು ಫೆಲೋಶಿಪ್ಪಲ್ಲಿ, ಒಂದು ಐಕ್ಯದಲ್ಲಿ ನೀವೆಲ್ಲ ನಮ್ಮ ಜೊತೆ ಇರ್ಬೋದು. ನಾವು ನಿಮ್ಮ ಜೊತೆ ಭಾನುವಾರ ಲೈವ್ ಮುಖಾಂತರ, ಫೇಸ್ಬುಕ್ ಮುಖಾಂತರ, ಯೂಟ್ಯೂಬ್ ಮುಖಾಂತರ ನಾವು ನಿಮ್ಮೊಂದಿಗೆ ನಿಮ್ಮ ಮನೆಗಳಿಗೆ ಬರೋದರಲ್ಲಿ ನಾವು ಭಾಳ ಸಂತೋಷ ಪಡ್ತಾಯಿದ್ದೀವಿ. ಪ್ರೈಸ್ ದಿ ಲಾರ್ಡ್. ಸೊ ಬೆಳಿಗ್ಗೆ 8 ಗಂಟೆ ಲೈವ್ ಬಂದ್ಬಿಟ್ಟು ಫೇಸ್ಬುಕ್ಕಲ್ಲಿರೋದಿಲ್ಲ, ಯೂಟ್ಯೂಬಲ್ಲಿರುತ್ತೆ. ಯೂಟ್ಯೂಬ್ದಾಗಿದ್ದ ತಕ್ಷಣ ನಂತರ ನಾವು ಫೇಸ್ಬುಕ್ಕಿಗೆ ಆ ಮೆಸೇಜನ್ನು, ಆ ವರ್ಷಿಪನ್ನು ನಾವು ಅಪ್ಲೋಡ್ ಮಾಡ್ತೀವಿ. ಆಮೆನ್. ಸೊ ವಾಕ್ಯಗಳನ್ನು ಕೇಳಿ ಮನೆಗಳಲ್ಲೇ ದೇವರನ್ನ ಆರಾಧನೆ ಮಾಡಿ. ಅನೇಕರು ಹೇಳ್ತಾರೆ, ಪಾಸ್ಟರ್ ನಾವೆಲ್ಲೂ ಹೋಗ್ತಾ ಇಲ್ಲ. ಸೊ ಎಲ್ಲೂ ಸಭೆಗಳಿಗೆ ಒಂದು ವೇಳೆ ನೀವು ಹೋಗ್ತಾ ಇಲ್ಲ ಅಂದರೆ ನಿಮ್ಮ ಮನೆಗಳೇ ಸಭೆಗಳಾಗಿ ಮಾರ್ಪಡಲಿ ಅಂತ ನಾನು ಯೇಸುವಿನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ಅದು ಮಾತ್ರ ಅಲ್ಲ, ದೇವರ ಚಿತ್ತವಾದರೆ ಬರುವಂಥ ದಿನಗಳಲ್ಲಿ ಕರ್ನಾಟಕದಲ್ಲಿರುವಂಥ ಎಲ್ಲ ಡಿಸ್ಟ್ರಿಕ್ಟಲ್ಲೂ ಒಂದು ಸ್ವಂತ ಸಭೆಗಳನ್ನು ಕಟ್ಟೋದಕ್ಕೂ ಸಹ ದೇವರು ಸಹಾಯ ಮಾಡ್ತಾರೆ. ನಮ್ಮೊಂದಿಗೆ ಐಕ್ಯವಾಗಿರುವಂಥ ಎಲ್ಲರನ್ನ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಆಶೀರ್ವದಿಸ್ತೇನೆ. ಗಾಡ್ ಬ್ಲೆಸ್ ಯು.